ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ಹನುಮನೋ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಗೆ ಪೂಜೆ ಮಾಡಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೊರಟರು. ನಮ್ಮ ಮನೆಯವ್ರಿಗೆ ಒಂದು ಬಾಯ್ ಹೇಳ್ಬಿಟ್ಟು ಒಳಗಡೆ ಬಂದು ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದೆ. ಪಾಪ ಎಲ್ಲ ಆಟ ಆಡಾದ್ಮೇಲೆ ಸೀದಾ ಅವಳಿಗೂ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಮತ್ತು ಇರಲ್ಲ ಅಂತಂದು ಮತ್ತೆ ವಾಪಸ್ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬೇಡ ಅಂತ ಅಲ್ಲೇ ಇರಲಿ ಅಂತ ಬಿಟ್ಟು ಬಂದೆ. ಬೆಳಗ್ಗೆನೇ ಸ್ವಲ್ಪ ರಾಗಿ ಸರಿ ತಿಂದಳು. ರಾಗಿ ಸರಿ ಅವಳ ಐಟಮ್ಸ್ ಏನಿದೆ ಎಲ್ಲ ತೊಗೊಂಡೋಗಿ ಅಮ್ಮನ ಮನೆಗೆ ಕೊಟ್ಬಿಟ್ಟು ಬಂದೆ. ಅದಾದಮೇಲೆ ಮನೇಲಿ ಪೂಜೆ ಮುಗಿಸ್ಕೊಂಡೆ. ಯಾಕಂದರೆ ಇವತ್ತು ನಮ್ಮ ಮನೆ ವಾರ ಆಗಿರೋದ್ರಿಂದ, ಲಕ್ಷ್ಮೀ ನರಸಿಂಹಸ್ವಾಮಿ ವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ವಾರ ಮಾಡಲೇಬೇಕು. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆ ಕಡೆ ಹೊರಟೆ. ನಾನು ಅಮ್ಮನ ಮನೆ ಕಡೆ ಹೊರಡೋ ಅಷ್ಟೊತ್ತಿಗೆ ಪಾಪನು ಫುಲ್ ರೆಡಿಯಾಗಿ ಕಾಯ್ತಾಯಿದ್ಲು. ಅಮ್ಮ, ನಾನು ಪಾಪು ಎಲ್ಲ ಓಡೋಣ ಅಂದ್ಕೊಂಡ್ರಿ. ಅಷ್ಟೊತ್ತಿಗೆ ಅಪ್ಪನೇ ಪಾಪನ ಕರ್ಕೊಂಡು ಅಂಗಡಿ ಕಡೆ ಹೊರಟ್ರು. ಆಮೇಲೆ ಅಮ್ಮನ ಕರ್ಕೊಂಡು ನಾನು ಚಿಕ್ಕ ESI ಕಡೆಗೆ ಹೊರಟೆ. ಅಲ್ಲೊಂದು ಸ್ವಲ್ಪ ಅಮ್ಮಂಗೆ ಚೆಕಪ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಹೊರಟೆ. ಡಾಕ್ಟರ್ ಇರಲಿಲ್ಲ, ಅವತ್ತು ಶನಿವಾರ ಆಗಿರೋದ್ರಿಂದ. ಆಮೇಲೆ ಈ ಥರ ಆಟ ಆಡ್ತಾಯಿದ್ದೆ. ನಾವು ಹೋಗೋ ಅಷ್ಟೊತ್ತಿಗೆ ನಮ್ಮ ಅಪ್ಪ ಎಲ್ಲ ಕಟ್ಟೆ ಎಲ್ಲ ತೆಗೆದು ಎಲ್ಲ ಕಣ್ಮರೆ ಮಾಡ್ತಾಯಿದ್ರು. ಆಮೇಲೆ ಸೀದಾ ಮನೆ ಕಡೆ ಬಂದುಬಿಟ್ಟು ಅಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಎಲ್ಲಿಗೆ ಅಂತ ನೋಡ್ತಾಯಿದ್ದೀರಾ? ನಮ್ಮ ಬಾಸ್ ನೋಡೋಕೆ ಹೋಗ್ತಾಯಿದ್ದೀವಿ ಸರ್. ಆಟೋ ಕೂಡ ಬಂದೇ ಬಿಡ್ತು ನಮ್ಮ ಬಾಸ್ ನೋಡೋಕೆ ಹೋಗೋದಕ್ಕೆ. ಆಮೇಲೆ ನಮ್ಮ ಪಾಪಿಗೊಂದು ಹಾಯ್ ಹೇಳೋಕೆ ಹೇಳಿದೆ. ನಮ್ಮ ಪಾಪು ಈ ಥರ ಒಂದು ಹಾಯ್ ಹೇಳೋದು, ಹಾಯ್ ಅಂತ ಹೇಳ್ಕೊಟ್ವಿ ನಾವೇನೆ. ಆಮೇಲೆ ನಮ್ಮ ಬಾಸ್ನ ನೋಡೋ ಕಾಲ ಬಂದೇ ಬಿಡ್ತು. ನಮ್ಮ ಬಾಸ್ನ ನೋಡ್ತಿದ್ರೆ ಏನೋ ಒಂಥರ ಹೊಸ ವೈಬು, ಏನೋ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ನೆರಳಿನಂತೆಯೇ ಬಳಿಯಲಿರುವನು, ನೆರಳಿನಂತೆಯೇ ಬಳಿಯಲಿರುವನು. ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ಆಟೋ ಬುಕ್ ಮಾಡೇ ಬಿಟ್ವಿ. ಇನ್ನು 5 ಮಿನಿಟ್ಸ್ ಇತ್ತು. ಅಷ್ಟೊತ್ತಿಗೆ ಒಂದು ಗೆಜ್ಜೆ ಕೂಡ ತೊಗೊಂಡ್ವಿ. ಆಮೇಲೆ ಆಟೋ ಬಂದೇ ಬಿಡ್ತು. ಅವ್ರ ನಂಬರ್ ಕೂಡ ಬೇರೆ ಇತ್ತು, ಇಲ್ಲಿ ಮೊಬೈಲಲ್ಲಿ ತೋರಿಸಿ ನಂಬರು ಬೇರೆ ಇತ್ತು. ಸೊ ಅವ್ರು ಆ ಕಡೆ ನಿಂತಿದ್ರು, ಆ ಕಡೆ ಹತ್ಕೊಂಡು ಹೋದ್ವಿ. ಆಮೇಲೆ ಆಟೋ ಇಳಿದ್ವಿ. ಸೀದಾ ಮನೆ ಕಡೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪಾಪು ಈ ಥರ ಇದ್ಲು, ಸ್ವಲ್ಪ ಚೇತರಿಸ್ಕೊಂಡ್ವಿ. ಈಗಿತ್ತು ನಮ್ಮ ಮಿನಿ ವ್ಲಾಗ್. ನಾಳೆ ಸಿಗೋಣ ಹೊಸ ವ್ಲಾಗಲ್ಲಿ. ಬಾಯ್.